ಇನ್ನು ಭಾರತ ಮತ್ತು ಬ್ರಿಟನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಬಹುತೇಕ ಅಂತಿಮಗೊಂಡಿದೆ ಅಂತ ವರದಿಗಳು ಹೇಳ್ತಾ ಇವೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜುಲೈ 24ರಂದು ಗುರುವಾರದಂದು ಲಂಡನ್ಗೆ ಭೇಟಿ ನೀಡುತ್ತಿದ್ದು, ಅಂದೇ ಎರಡೂ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಕೂಡ ಇದೆ. 3 ವರ್ಷಗಳ ಸಂಧಾನ ಮತ್ತು ಮಾತುಕತೆಗಳ ಫಲ ನಾಳೆ ಸಿಗಲಿದೆ. ಈ ಒಪ್ಪಂದದಿಂದ ಭಾರತ ಮತ್ತು ಬ್ರಿಟನ್ ನಡುವೆ ವ್ಯಾಪಾರ ವಹಿವಾಟು ಹಿಂದೆಂದಿಗಿಂತಲೂ ಸಲೀಸಾಗಿ ನಡೆಯಲಿದೆ. ಪ್ರಧಾನಿಗಳ ಬ್ರಿಟನ್ ಭೇಟಿಯ ವೇಳೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಕೂಡ ಜೊತೆಯಲ್ಲಿರುವ ಸಾಧ್ಯತೆ ಇದೆ. ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕ ಎರಡೂ ದೇಶಗಳ ಸಂಸತ್ನಲ್ಲಿ ಅದಕ್ಕೆ ಅನುಮೋದನೆ ಕೂಡ ದೊರಕಬೇಕು. ಅದಾದ ಬಳಿಕವಷ್ಟೇ ಒಪ್ಪಂದವು ಜಾರಿಗೆ ಬರುತ್ತದೆ. ವರದಿಗಳ ಪ್ರಕಾರ ಈ ಒಪ್ಪಂದದಲ್ಲಿ ಭಾರತಕ್ಕೆ ಹೆಚ್ಚು ಅನುಕೂಲಕರ ಅಂಶಗಳು ಕೂಡ ಇವೆ ಅಂತ ಹೇಳಲಾಗ್ತಾ ಇದೆ. ಈ ಒಪ್ಪಂದದ ಪ್ರಕಾರ ಭಾರತವು 90% ಬ್ರಿಟನ್ ಸರಕುಗಳಿಗೆ ಟ್ಯಾರಿಫ್ ಅನ್ನ ತೆಗೆದು ಹಾಕಬಹುದು ಅಥವಾ ಕಡಿಮೆಯನ್ನು ಮಾಡಬಹುದು. ಅದೇ ವೇಳೆ ಭಾರತದ 99% ಸರಕುಗಳಿಗೆ ಬ್ರಿಟನ್ ಟ್ಯಾರಿಫ್ ಅನ್ನ ತೆಗೆಯಲಿದೆ. ಸದ್ಯ 4ರಿಂದ 14% ಆಮದು ಶುಲ್ಕವನ್ನ ಭಾರತದ ಸರಕುಗಳಿಗೆ ವಿಧಿಸಲಾಗ್ತಾ ಇದೆ. ಈಗ ಬಹುತೇಕ ಟ್ಯಾರಿಫ್ ರಹಿತವಾಗಿ ಮುಕ್ತವಾಗಿ ಬ್ರಿಟನ್ ಮಾರುಕಟ್ಟೆಯನ್ನು ನಾವು ಪ್ರವೇಶಿಸಲು ಸಾಧ್ಯವಾಗ್ತದೆ. ಇದರ ಜೊತೆಗೆ ಬ್ರಿಟನ್ ಜೊತೆಗಿನ FTA ಇಂದ ಭಾರತಕ್ಕೆ ಅನುಕೂಲಗಳು. ಭಾರತದ 99% ಉತ್ಪನ್ನಗಳಿಗೆ ಶುಂಕ ಇರುವುದಿಲ್ಲ. ಜವಳಿ, ಪಾದರಕ್ಷೆ, ಒಡವೆ, ಹರಳು, ವಾಹನಗಳ ಬಿಡಿ ಭಾಗ ಅಂದ್ರೆ ಸ್ಪೇರ್ ಪಾರ್ಟ್ಸ್ಗಳು, ಪೀಠೋಪಕರಣಗಳು, ಕ್ರೀಡಾ ಸರಕುಗಳು, ರಾಸಾಯನಿಕ ಮತ್ತು ಯಂತ್ರೋಪಕರಣಗಳು ಇತ್ಯಾದಿಗಳಿಗೆ ಶೂನ್ಯ ಶುಂಕ ಇರುತ್ತದೆ. ಇನ್ನು ಭಾರತದಲ್ಲಿ ತಯಾರಾದ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಆದ್ಯತೆಯ ಪ್ರವೇಶ ಕೂಡ ಸಿಗಲಿದೆ. ಇನ್ನು ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಹೋಗಿರುವ ವೃತ್ತಿಪರರು ಅಲ್ಲಿಯ ಸೋಷಿಯಲ್ ಸೆಕ್ಯೂರಿಟಿ ಯೋಜನೆಗಳಿಗೆ 3 ವರ್ಷಗಳವರೆಗೆ ಕೊಡುಗೆ ನೀಡುವ ಅವಶ್ಯಕತೆ ಇರುವುದಿಲ್ಲ. ಇದರಿಂದ ವರ್ಷಕ್ಕೆ ಭಾರತೀಯರಿಗೆ 4,000 ಕೋಟಿ ರೂಪಾಯಿ ಉಳಿತಾಯ ಕೂಡ ಆಗ್ತದೆ. ಇದಲ್ಲದೆ ಭಾರತದೊಂದಿಗೆ ಒಪ್ಪಂದದಿಂದ ಬ್ರಿಟನ್ಗೆ ಆಗುವ ಲಾಭಗಳ ಕುರಿತು ನೋಡೋದಾದ್ರೆ, ಬ್ರಿಟನ್ನ 90% ಉತ್ಪನ್ನಗಳಿಗೆ ಭಾರತವು ಆಮದು ಶುಲ್ಕವನ್ನು ಇಳಿಸಲಿದೆ. ಬ್ರಿಟನ್ GDPಗೆ ವರ್ಷಕ್ಕೆ $6.5 ಬಿಲಿಯನ್ ಹೆಚ್ಚುವರಿ ಆದಾಯ ಕೂಡ ಸಿಗಲಿದೆ. ಇನ್ನು ಭಾರತದಿಂದ ಕಡಿಮೆ ಬೆಲೆಗೆ ಉಡುಗೆ, ಪಾದರಕ್ಷೆ ಹಾಗೂ ಆಹಾರ ಉತ್ಪನ್ನಗಳು ಬ್ರಿಟನ್ ಗ್ರಾಹಕರಿಗೆ ಸಿಗಲಿವೆ. ಬ್ರಿಟನ್ನ ಆಟೋಮೊಬೈಲ್ ಕಂಪನಿಗಳು ಮತ್ತು ಮದ್ಯಪಾನ ಕಂಪನಿಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಹೆಚ್ಚು ಮುಕ್ತ ಅವಕಾಶಗಳು ಕೂಡ ಸಿಗಲಿದೆ. ಹಾಗಾಗಿ ಭಾರತ ಬ್ರಿಟನ್ ಒಪ್ಪಂದವಾದರೆ ಈ ಎಲ್ಲ ಲಾಭಗಳು ಎರಡೂ ದೇಶಗಳಿಗೆ ಸಿಗಬಹುದು.